ಕೆಲವು ಪತ್ರಿಕೆಗಳಲ್ಲಿ ನೀರಿನ ಅಭಾವ ಇದೆ, ನೀರಿನ ಸಮಸ್ಯೆ ಇದೆ ಅಂತೇಳಿ ಮೀಡಿಯಾಗಳಲ್ಲೂ ಕೂಡ ಬರ್ತಾ ಇದೆ, ಟೆಲಿವಿಷನ್ಗಳಲ್ಲೂ ಕೂಡ ಬರ್ತಾ ಇದೆ, ಮತ್ತು ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಬರ್ತಾ ಇದೆ. ನಾವು ಎಲ್ಲ ಮುಖ್ಯ ಕಾರ್ಯದರ್ಶಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೆ ಕುಡಿಯುವ ನೀರಿಗೆ ತೊಂದರೆ ಆಗಬಾರ್ದು. ಕುಡಿಯುವ ನೀರಿಗೆ ತೊಂದರೆ ಆಗದ ರೀತಿಯಲ್ಲಿ ಎಷ್ಟೇ ದುಡ್ಡು ಬೇಕಾದರೂ ಕೊಡ್ತೀವಿ. ನಾವು ಸರ್ಕಾರದಿಂದ ದುಡ್ಡನ್ನು ಕೊಡ್ತೀವಿ. ಈ ಗಳಿಗೆವರೆಗೆ ಎಲ್ಲ ಜಿಲ್ಲಾಧಿಕಾರಿಗಳ PD ಅಕೌಂಟ್ಸ್ನಲ್ಲಿ ಸುಮಾರು 850 ಕೋಟಿ. ಯೋಗೇಶ್ ಎಕ್ಸಾಟಿಕ್ ವೆಜಿಟೇಬಲ್ ಕೃಷಿಯಲ್ಲಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ರೂಪಾಯಿಗಳು 854 ಕೋಟಿ 854 ಕೋಟಿ ಇದೆ. ಅದರಲ್ಲಿ 130 ಕೋಟಿ ತಹಸೀಲ್ದಾರರ ಬಳಿ ಇದೆ. ಪ್ರತಿ ತಾಲೂಕಿನಲ್ಲಿ ಟಾಸ್ಕ್ ಫೋರ್ಸ್ಗಳನ್ನು ರಚನೆ ಮಾಡಿದ್ದೀವಿ. ಅವರು ಆ ಟಾಸ್ಕ್ ಫೋರ್ಸ್ಗಳು ತಹಸೀಲ್ದಾರರು ಸೆಕ್ರೆಟರಿ ಇರ್ತಾರೆ, ಇಒಗಳಿರ್ತಾರೆ, MLAಗಳು ಅದರ ಅಧ್ಯಕ್ಷರು ಇರ್ತಾರೆ. ಅವರು ಆಗಿಂದಾಗೆ ಸಭೆಗಳನ್ನು ಮಾಡಿ ಆ ತಾಲೂಕಿನಲ್ಲಿರ್ತಕ್ಕಂಥ ಕುಡಿಯುವ ನೀರಿನ ಸಮಸ್ಯೆ, ಮೇವಿನ ಸಮಸ್ಯೆ, ಜನಗಳಿಗೆ ಉದ್ಯೋಗ ಕೊಡ್ತಕ್ಕಂಥ ಸಮಸ್ಯೆ ಇರ್ಬೋದು, ಅವನ್ನು ಮಾಡ್ತಾರೆ. ಇಲ್ಲಿವರೆಗೆ ಟಾಸ್ಕ್ ಫೋರ್ಸ್ಗಳು 646 ಸಮಸ್ಯೆಗಳನ್ನು 646 ಸಭೆಗಳನ್ನು ಮಾಡಿದ್ದಾರೆ. ಇಲ್ಲಿವರೆಗೆ 646 ಟಾಸ್ಕ್ ಫೋರ್ಸ್ ಸಭೆಗಳನ್ನು ಮಾಡಿದ್ದಾರೆ. ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಕೂಡ ಸಭೆಗಳು ಆಗಿದ್ದಾವೆ. ಸುಮಾರು 307 ಜಿಲ್ಲಾ ಮಟ್ಟದ ಸಭೆಗಳಾಗಿದ್ದಾವೆ. 307 ಜಿಲ್ಲಾ ಮಟ್ಟದ ಸಮಸ್ಯೆಗಳಾಗಿದ್ದಾವೆ. ಸಭೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಆಮೇಲೆ ನಿರ್ವಹಣಾ ಪ್ರತಿ ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಬರ ನಿರ್ವಹಣಾ ಪ್ರಾಧಿಕಾರ ಇದೆ. ಪ್ರತಿ ಜಿಲ್ಲೆನಲ್ಲಿ